ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಪಾಂಫ್ರೆಟ್ ಮೀನಿನ ತಂದೂರಿಯನ್ನು ತವಾದಲ್ಲಿ ಯಾವ ಥರ ಮಾಡೋದು ಅಂತ ನೋಡುವ. ದಿನ ಒಂದೇ ಥರದ ಫ್ರೈ ಅನ್ನು ತಿಂದು ನಿಮಗೆ ಬೇಸರವಂತೂ ಖಂಡಿತ ಆಗಿರ್ತದೆ. ಸೊ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿರುವ ಯುನೀಕ್ ಆಗಿರುವ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿ. ನಾನಿಲ್ಲಿ 2 ಪಾಂಫ್ರೆಟ್ ಮೀನನ್ನು ತೊಗೊಂಡಿದ್ದೇನೆ. ಕ್ಲೀನ್ ಮಾಡಿ ತೊಳೆದು ಸ್ವಲ್ಪ ಅದನ್ನು ಕಟ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಂತರ 1 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, 1 ಲಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ನಾವು ಇದನ್ನು ಒಂದು 10 ರಿಂದ 15 ನಿಮಿಷ ಮ್ಯಾರಿನೇಟ್ ಮಾಡಿಡುವ. ಈ ಥರ ಮಾಡಿ ಚೆನ್ನಾಗಿ ಅದನ್ನು ಮೀನಿಗೆ ಸವರ್ತಾ ಇದ್ದೇನೆ. ಎರಡೂ ಬದಿಯೂ ನೀಟಾಗಿ ಅಪ್ಲೈ ಮಾಡಬೇಕು. ನಾವಿದನ್ನು ತಂದೂರಿ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವ ಫಿಶ್ ಫ್ರೈ ಥರ, ಟೇಸ್ಟು ಸಹ ಡಿಫ್ರೆಂಟ್ ಆಗಿರ್ತದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ನೀಟಾಗಿ ನಾನು ಎಲ್ಲ ಕಟ್ಸ್ಗಳ ಒಳಗೂ ಮಸಾಲವನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಈಗ ಒಂದು ಅರ್ಧ ಗಂಟೆ ಸೋಸಿಟ್ಟುಕೊಂಡಂತಹ ಮೊಸರು 2 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ಳುವ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೇನೆ ನಾನಿಲ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಕಡಲೆಹಿಟ್ಟು ಹೆಚ್ಚು ಹಾಕಬೇಕಂತಿಲ್ಲ, ಮೊಸರು ತುಂಬ ದಪ್ಪ ಇದೆ. ಅರ್ಧ ಗಂಟೆ ಅದನ್ನು ಸೋಸಿಟ್ಕೊಂಡಂತಹ ಮೊಸರು, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದೆ. ನೋಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದರೆ ಖಾರ ಸ್ವಲ್ಪ ಕಡಿಮೆ ಇದ್ದು ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ತಂದೂರಿಯದ್ದು. ಸರಿಯಾಗಿ ಈಗ ಮಿಕ್ಸ್ ಆಗಿದೆ, ಗಂಟುಗಳಿಲ್ಲ. ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಮೀನಿಗೆ ಇದನ್ನು ಪುನಃ ಹಾಕ್ಕೊಳ್ಳುವ. ಎರಡೂ ಬದಿಯೂ ಅಪ್ಲೈ ಆದ ನಂತರ ಉಳಿದ ಮಸಾಲವನ್ನು ನಾನು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಸಹ ಇಡಬಹುದು, ಏನಾಗೋದಿಲ್ಲ. 1 ವಾರದ ತನಕ ಹಾಳಾಗೋದಿಲ್ಲ. ಬಿಸಿಯಾದ ತವಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ನೋಡಿ, 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಮೀನನ್ನು ಪ್ಲೇಸ್ ಮಾಡಿದೆ. ಅದರಲ್ಲಿ ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ಳುವ. ಒಂದು ಬದಿ ಚೆನ್ನಾಗಿ ಕಾದ ನಂತರ ತಿರುವಿ ಹಾಕ್ಕೊಂಡು ಇನ್ನೊಂದು ಬದಿ ಕಾಯಿಸಿದರೆ ಬಿಸಿ ಬಿಸಿಯಾದ ಪಾಂಫ್ರೆಟ್ ತಂದೂರಿ ತವಾದ ಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ರೆಡಿಯಾಗಿದೆ. ಖಂಡಿತವಾಗಿಯೂ ಈ ರೆಸಿಪಿಗೆ ನೀವು ಲೈಕ್ ಕೊಡೋದೇ ಇರೋದಿಲ್ಲ ಅಂತ ನನಗೆ ಗೊತ್ತು. ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.